ಅಯ್ಯೋ ಮಕ್ಕಳಿಗೆ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ಬೋದಿತ್ತು ಅವನು. ಎಷ್ಟು ಡಿಫರೆನ್ಸ್ ಇದೆ ಲಕ್ಸುರಿಲಿ ಮತ್ತೆ ನಾವಿದ್ದು 1 BHK ಅಂತ. ಆ ಮನೆಗೂ ಈ ಮನೆಗೆ ಎಷ್ಟು ಡಿಫರೆನ್ಸ್ ಇದೆ. ಈ ಲೈಫ್ ಇಷ್ಟನಾ, ಆ ಲೈಫ್ ಇಷ್ಟನಾ? Okay, let's go. ಗಾಯ್ಸ್ ಜಗಳ ಸ್ಟಾರ್ಟ್ ಆಗಿದೆ ಗಾಯ್ಸ್. ಅಯ್ಯೋ ಪೆಟ್ರೋಲ್ ಹಾಕ್ಸ್ಬಿಟ್ಟ. ಎಲ್ಲಿ ಕೈ ಎತ್ತಿ ಅವನಿಗೂ ಅಲ್ಲಿದೆ ನೋಡಿ ಹಿಂದೆ ಒಮ್ಮರಿ ಎಂಡಾಗೋ. ಅದಕ್ಕೂ ನಮ್ಮಕ್ಕ ಏನ್ ಹೇಳಲ್ಲ. ಜಗಳ ಜಗಳ ಗಾಯ್ಸ್, ಜಗಳ ರಾಣಿ. ಅಯ್ಯಯ್ಯೋ ನಮ್ಮ ಅಕ್ಕ ಪಾಪ ಗಾಯ್ಸ್. ನಮ್ಮ ಅಕ್ಕಗೆ ಅವ್ನು ರೆಸ್ಪೆಕ್ಟ್ಫುಲ್ಲಿ ಮಾತಾಡಿಲ್ಲ ಗೈಸ್, ಅದು ತಪ್ಪೆ. ಅವ್ನು ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ಬೇಕಿತ್ತು. ಬಟ್ ನಮ್ಮ ಅಕ್ಕಗೆ ಇವತ್ತು ಬೇಜಾರಾಗಿದೆ. ಇಷ್ಟು ವರ್ಷದಲ್ಲಿ ರಿಪೋರ್ಟರ್ ನಾನು ರಿಪೋರ್ಟ್ ಮಾಡ್ತೀನಿ ಎಲ್ಲ ಏನ್ ನಡೀತು ಇವತ್ತಿನ 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 ನಮ್ಮ ಅಕ್ಕಗೆ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ಬೋದಿತ್ತು ಅವನು. ಬಟ್ ಅವನು ಮುಂದೆ ತಿರುಗು ನೀನೇನು ಹಂಗೆ ಹಂಗೆ ಆದ್ರೂ ಹಂಗ ಆಗ್ಬಾರ್ದಾಯ್ತು. ಅಂದ್ರೆ ಏನಂದ್ರೆ ನಾವು ಒಂದ್ ಗನ್ಮಿಸಿದಿರಂದ್ರೆ ದೊಡ್ಡವ್ರು ಚಿಕ್ಕವ್ರು ಬೆಳೆದಿನೇ ಇಲ್ಲ. ಓಕೆ, ಈಗ ನಾವು ಇಲ್ಲಿ ಏನು ದೃಶ್ಯ ನೋಡ್ತಾ ಇದ್ದೀರಾ ನೀವು, ನಾವು ಈಗ ಇನ್ಸಿಡೆಂಟ್ ನಡೆದಿದ್ದ ಜಾಗದಲ್ಲೇ ಇದ್ದೀವಿ. ಇಲ್ಲಿ ಇನ್ಸಿಡೆಂಟ್ ಇಬ್ರು ಜಗಳ ಆಡಿರೋರು ಅಪ್ಪ ಅಮ್ಮ ಇದ್ದಾರೆ. ಅವ್ರ ಕೇಳೋಣ. ಮೇಡಮ್ ಏನ್ ಅನ್ಸುತ್ತೆ, ಏನಕ್ಕೆ ಹಿಂಗೆ ಜಗಳ ಆಡಿದ್ದಾರೆ ಅನ್ಸುತ್ತೆ? ನಾವ್ ಯಾವ ಟ್ರಿಪ್ ಹೋದ್ರು ಇವ್ರಿಬ್ರು ನೋಡ್ದಿರೋದಲ್ಲ ನಮ್ಗೆ ಇದು. ಅದ ನಾವಿಲ್ಲ ಕುತ್ಕೊಂಡ್ ಕೇಳಿಸ್ಕೊಂಡ್ ಅನ್ಭವಿಸ್ತಾರಲ್ಲ ಅದೇ. ಅಲ್ಲ ಮೇಡಮ್, ನೀವು ರಿಗ್ರೆಟ್ ಮಾಡ್ತೀರಾ ತಪ್ಪು ಇಂಥ ಮಗಂಗೆ ಯಾಕಂದ್ರೆ ಜನ್ಮ ಕೊಟ್ಟೆ ಅಂತ ಅನ್ಕೊಂಡಿದ್ದೀರಾ? ನಮ್ಮ ಮಕ್ಕಳು ಒಳ್ಳೆಯವರೇ, ಆ ಥರ ಏನಿಲ್ಲ. ಅವ್ರು ಸೈಲೆಂಟ್ ಆಗಿ ಇರ್ತಾರೆ. ಒಬ್ರು ಯಾರೋ ಬಂದು ಬೆಂಕಿ ಹಾಕ್ಬಿಡ್ತಾರೆ, ಆಮೇಲೆ ಸ್ವಲ್ಪ ಪೆಟ್ರೋಲ್ ಹಾಕ್ತಾ ಇರ್ತಾರೆ, ಅದು ಸಾಕಾಗ್ತದೆ. ಹೊಗೆ ಹತ್ಕೊಂಡ್ಬಿಡ್ತಾರೆ. ರಾಣಿ ಅವರೇ, ನೀವು ಇಷ್ಟು ವರ್ಷದಿಂದ ನೋಡ್ತಿದ್ದೀರಾ, 6 ವರ್ಷದಿಂದ, ಏನಂತೀರಾ ಇವ್ರ ಬಗ್ಗೆ? ನಿಮ್ಮಿಂದ ಜಾಸ್ತಿ ಇವ್ರು ಬಗೊಳ್ತಾರೆ ಅಂತೀರಾ? ರೆಡಿ ಆಗ್ತಾವಳೆ ನಮ್ಮ ಮನೇಲಿ ನಿಮ್ಮಿಂದ ಜಾಸ್ತಿ ಇವರಿಬ್ರು ಬಗೊಳ್ತಾರೆ, ನಿಮ್ಗೆ ಏನ್ ಅನ್ಸುತ್ತೆ? ಇನ್ನು ಇಲ್ಲಿಂದ 1.5 ಅವರ್ ಇದೆ ನಾವು ರೆಸಾರ್ಟ್ ರೀಚ್ ಆಗೋಕ್ಕೆ, 5 ಸ್ಟಾರ್ ವಿಲ್ಲಾ ರೀಚ್ ಆಗೋಕ್ಕೆ. ಮನೀಷ ಒಂದ್ ಕ್ಯಾಬ್ ಬುಕ್ ಮಾಡಪ್ಪ ನಮ್ಗೆ. ಎಲ್ಲರೂ ಹೋಗಕ್ಕೆ ಬೇಜಾರಾಗ್ಬಿಡುತ್ತೆ. ಬಾಲಿಗೆ ಹೋದಾಗ್ಲೂ ಇಬ್ರು ಜಗಳ ಆಡ್ತಿದ್ರು. ಔಟ್ ಆಫ್ ಕಂಟ್ರಿಗೆ ಹೋಗಿರೋದು, ಔಟ್ ಆಫ್ ಕಂಟ್ರಿಗೆ ಹೋದಾಗ್ಲೂ ಜಗಳ ಆಡ್ತಾರೆ ಅಂದ್ರೆ ಏನ್ ಮಾಡಕ್ಕಾಗುತ್ತೆ? ನಮ್ಮ ಅಕ್ಕ ನನ್ ಜೊತೆ ಯಾಕೆ ಜಗಳ ಆಡಲ್ಲ? ಎಲ್ಲಿ ಪ್ರೀತಿ ಜಾಸ್ತಿ ಇರುತ್ತೋ ಅಲ್ಲಿ ಜಗಳ ಜಾಸ್ತಿ ಇರುತ್ತೆ. ಲೈಫಲ್ಲಿ ಬರೀ ಎಲ್ಲ ಜೋಕ್ ಅಲ್ಲ, ಸೆಲ್ಫ್ ರೆಸ್ಪೆಕ್ಟ್ ಅಂತ ಒಂದು ಬರುತ್ತೆ ಅಂತ. ಅವಾಗ ನಮ್ಮ ಅಕ್ಕ ನನ್ಗೆ ಗೊತ್ತಾ ಹೇಳು? ಸೆಲ್ಫ್ ರೆಸ್ಪೆಕ್ಟ್ ನಾನ್ ತೋರ್ಸಕ್ ಓ ಹಂಗೆ ಅವಳು ಆಟಿಟ್ಯೂಡ್ ತೋರಿಸ್ತಾಳೆ, ಅವಳು ತೋರಿಸ್ತಾಳೆ. ಉತ್ಲೋ ಸಾಯಿಲ್ ಅವಳು ಸಾರಿ ಹೇಳ್ಬಿಟ್ಟು ಇಳಿಯೋ. ಅವ್ರು ಬೈದಿದ್ದು ಏನ್ ನಾನೇನ್ ಬೈದೆ ನಿಂಗೆ? ಜೋಕ್ ನಗ್ಬೇಡ ಸೀರಿಯಸ್. ಇಲ್ಲಿ ನೋಡಿ ಹೆಂಗ್ ಮಾಡ್ತಾವ್ ನೋಡಿ ನಮ್ಮ ಅಕ್ಕ ಪಾಪ. ಏಯ್ ಸಾಯಿಲ್ ಬಿಡೋ ಪಾಪ, ನೋವಾಗುತ್ತೆ ಬಿಡೋ. ಸಾಯಿಲ್ ಪಾಪ. ಬಾಸೋನು ಆಯ್ತು, ಬಾಸೋನು ಆಯ್ತು. ಆ ಕಡೆಯಿಂದ ಇಳಿಬೋದು, ಇಳಿಯೋ ಆ ಕಡೆಯಿಂದ ಇಳಿಯೋ. ಆ ಕಡೆಯಿಂದ ಇಳಿಯೋ. ಅಯ್ಯೋ ಕೈಸ್ ಹೊಡೆದೇ ಬಿಟ್ಟ ಗೈಸ್ ನಮ್ಮ ಅಕ್ಕಗೆ. ನಮ್ಮ ಅಕ್ಕ ಮೇಲೆ ಕೈ ಮಾಡೋ ಅಷ್ಟು ಆಗಿದ್ದಾನೆ ಅಂದ್ರೆ ಅದು ಅವಳು ಬಿಟ್ಕೊಟ್ಟಿರೋ ಇದು ಸಲಿಗೆ. ಬಂತು ಕಣ್ಣ ನೀರು ಬಂತು. ನಮ್ಮ ಅಕ್ಕ ಆಯುಧ ಎತ್ತದ್ಲಿ ಈಗ, ಅವಳ ವೆಪನ್ ಈಗ ಎತ್ತಿದ್ದಾಳೆ ನಮ್ಮ ಅಕ್ಕ ಕಣ್ಣೀರು. ಗೈಸ್ ಇವ್ರಿಬ್ರು ಹಿಡಿಯಕ್ಕೆ ರೆಡಿ ಇಲ್ಲ, ನಮ್ಮ ಅಮ್ಮ ಮತ್ತೆ ಅಕ್ಕ. ನೋಡಿ ಗೈಸ್ ಇವನು ಇದನ್ನ ತಿಂತವನೆ. ನಮ್ಮ ಅಕ್ಕ ಪಾಪ ಕಾರಿಂದ ಹಿಡಿತಾನೆ ಇಲ್ಲ, ಬೇಜಾರಾಗ್ಬಿಟ್ಟವಳೆ. ನನಗೆ ಬೇಜಾರಾಗ್ತಿದೆ, ನಮ್ಮ ಅಕ್ಕ ಈ ತರ ಬೇಜಾರಾಗಿರೋದು. ಹೋಗಿ ಕರ್ಕೊಂಬೋಗು, ಸಾರಿ ಹೇಳ್ಬಿಟ್ಟು ಕರ್ಕೊಂಬೋಗು, ಬೇಗ ಹೋಗ್ತಾವನೆ ಗೈಸ್, ಹೋಗ್ತಾವನೆ. ಬೆಂಕಿ ಹಚ್ಚಿದ್ದೀವಿ. ನಾನು ಮಾಡ್ಬೋದಲ್ಲ.
ಏನ್ ಬೇಕು? ಸೊ ನಮ್ಮ ಅಕ್ಕಗೆ ನಾನು ಮಾತ್ರ ಹಿಂಗೆ ಅನ್ಬೋದು. ಅನ್ಬೋದು. ಏಯ್ ಯಾಕೋ ನಾನು ಮಾತ್ರ ಹಿಂಗೆ ಅನ್ಬೋದಿಲ್ಲ. ನಾನು ಮಾತ್ರ ನೋಡು. ಗೈಸ್ ನಮ್ಮ ಅಕ್ಕ ಏನು ತಿನ್ನಕ್ಕೆ ಸೊಂದು ಸಕ್ಕದ ಏನಂತ ಬಾ ಸೊಂದು ನನ್ನ ಜೊತೆ ಬೈ ಬರಲ್ಲ ಬಬ್ಲು ಪ್ಲೀಸ್. ಸಾಯಿಲ್ ಯಾಕೋ ಇವರಿಬ್ರು ಜಗಳ ಆಡ್ತಾರೆ ಗೈಸ್. ಜಗಳ ನೋಡಿ ಇಲ್ಲ ಕೆಲಸ ಮಾಡೋದ ನೀವು. ಹೌದಾ ನಮ್ಮ ಅಪ್ಪ ಒಂದು ಕಾಫಿ ಕುಡ್ದು ಇನ್ನೊಂದು ಆರ್ಡರ್ ಮಾಡೋರೆ ಗೈಸ್ ನೋಡಿ. ನೋಡಿ ನೋಡಿ ಇಲ್ಲಿ ಬಿಸಾಕೋನೆ ಬ್ಯಾಡ್ ಕಮೆಂಟ್ ಹಾಕಿ ಅವ್ನಿಗೆ. ಏನ್ ಬೇಕು ಕೇಳು ಅವನ ಹತ್ರ. ನೀನ್ ನೀರಿಲ್ಲೇ ಗಂಟ್ಲು ಒಣಗಿ ನೀನು ಸತ್ತೋದ್ರು ನೀರು ಅವನ ಹತ್ರ ಕೇಳಲ್ಲ. ಹಾ ಅವನ ಹೆಸರು ಕೇಳಲ್ಲ ನಿಂತಾನೆ. ಇದು ಸೆಲ್ಫ್ ರೆಸ್ಪೆಕ್ಟ್ ಅಂದ್ರೆ ಇದು ನಮ್ಮ ಅಕ್ಕ. ನೀನು ಕೊಡಲ್ಲ. ಇದು ಸೆಲ್ಫ್ ರೆಸ್ಪೆಕ್ಟ್ ಅಂದ್ರೆ ಇದು. ನೋಡೋಣ ಯಾರು ಗೆಲ್ತಾರೆ ಈಗೋ ವಾರಲ್ಲಿ ಅಂತ, ಯಾರು ಫಸ್ಟ್ ಮಾತಾಡ್ತಾರೆ ಅಂತ. ನೀವು ನೋಡ್ತಾ ಇರಿ ಕ್ಯಾಮ್ರಾಮ್ಯಾನ್ ಸಮೀರ್ ಜೊತೆ ಸ್ಯಾಮ್ ಸಮೀರ್ ಇನ್ಸ್ಟಾ. ನೋಡಿ ಶಂಕರಜಿ ಇದು ವ್ಯೂ ನೋಡಿ. ನಮ್ಮ ಅಕ್ಕಂಗೆ ಕಷ್ಟಪಟ್ಟು ಅಂತ ಜಗಳಾಡಿ ನೀರು ಇಸ್ಕೊಂಬಂದು ಕೊಟ್ಟಿದ್ದೀನಿ. ಸೋನು ನೆನ್ಪಿಟ್ಕೊ ನಿಯತ್ತಾಗಿ. ಅಲ್ಲ ಇರು ಸೆಕೆಂಡ್ ಕೇಳು. ಅವನ ಹತ್ರ ಜಗಳಾಡಿ ಅವ್ನು ಕೊಡಲ್ಲ ಅಂದ, ನಾನು ಆದ್ರೂ ತಂದಿದ್ದೀನಿ. ಏನ್ ಸೋನು ಕೊಡು 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 ಗೈಸ್. ನಾನು ನಮ್ಮ ಅಕ್ಕಗೋಸ್ಕರ ನೀರು ತಂದಿದ್ದು ಜಗಳಾಡಿ ಅವನ ಹತ್ರ. ನಾನು ತುಂಬ ಒಳ್ಳೆಯವನು ಗೈಸ್. ಸೋನು ಏನು ಥ್ಯಾಂಕ್ಸ್ ಹೇಳಿಲ್ಲ. ತುಂಬಾ ದೊಡ್ಡ ಥ್ಯಾಂಕ್ಸ್. ಮನೇಶ್ ಬಾಯ್ ಓಡ್ತೀವಿ ಬನ್ನಿ ಬಾಯ್. ಇವರಿಬ್ರು ನಾನು ಯಾಕೆ ಹಿಂದೆ ಕೂತ್ಕೋಬೇಕು ಅಂತ ಜಗಳ. ಫೈನಲಿ ರೀಚ್ ಆಗಿದ್ದೀವಿ ನಾವು ನಮ್ಮ ಲೊಕೇಶನ್ನು. ಬನ್ನಿ ಇಲ್ಲಿಗೆ ಫಸ್ಟ್ ಟೈಮ್ ಟುಮ್ ನಮ್ಮ ಟೀಮ್ ಅವ್ರು ಬಂದಿದ್ದಾರೆ. ಟುಮ್ ನಮ್ಮ ಫ್ಯಾಮಿಲಿ ಎಲ್ಲ ಫಸ್ಟ್ ಟೈಮ್ ಬರ್ತಿರೋದು. ಹೋಗ್ಬೋದಾ? ಹೋಗು ಈ ಜಾಗಕ್ಕೆ ಈ ವಿಲ್ಲಾಗೆ ನಾನು ನನ್ನ ಫ್ಯಾಮಿಲಿನೆಲ್ಲ ಕರ್ಕೊಂಬರ್ಬೇಕು ಅಂತ ತುಂಬ ದಿನ ಅನ್ಕೋತಿದ್ದೆ. ಆಸೆ ಇತ್ತು ಆ್ಯಂಡ್ ಆಲ್ಸೋ ಚಾಲೆಂಜ್ ಹೆಂಗೋ ಮಾಡೋದಿತ್ತಲ್ಲ. ಸೊ ಅದೇ ಜಾಗಕ್ಕೆ ಬಂದ್ಬಿಟ್ವಿ ಫೈನಲಿ. ಮ್ಯಾನಿಫೆಸ್ಟ್ ಮಾಡಿದೆಲ್ಲ ಆಗುತ್ತೆ ಅಂತಾರಲ್ಲ, ಇಲ್ಲೇ ಒಳಗೆ ಪಾರ್ಕಿಂಗ್ ಇದೆ ಅಲ್ಲಿ ನೋಡಿ. ಇಲ್ಲಿ ನಾನು ತುಂಬ ಸರಿ ಬಂದಿದ್ದೀನಿ, ಬಟ್ ನನ್ನ ಫ್ಯಾಮಿಲಿ ಒಂದ್ಸರಿ ಬಂದಿಲ್ಲ. ದೇ ವಿಲ್ ಲವ್ ದಿಸ್ ಪ್ಲೇಸ್. ಗೈಸ್ ಲಗೇಜ್ ಎಲ್ಲ ಬಿಟ್ಟು ಫಸ್ಟ್ ಬಂದು ವಿಲ್ಲ ನೋಡಿ, ಆಮೇಲೆ ಲಗೇಜ್. ಬರ್ತಾ ಇಲ್ವಾ ಇಲ್ಲಿ ಕರ್ಕೊಂಬಂದಿದ್ದು ಅಂತೆಲ್ಲ ಹೇಳಿ ಗೈಸ್ ಎಲ್ರಿಗೂ ಸಾಕಾಯ್ತು. ಇರ ಜೊತೆಗೂ ಇರ ಏನು ಎಕ್ಸೈಟೆಡ್ ಆಗಿ ಹೋಗ್ತಾ ಇದೆಯಾ ಗೈಸ್. ಇವತ್ತು 2 nights ಇರೋದು ನಾವಿಲ್ಲಿ. ಸೊ 1 night ಆಗೋಯ್ತು, ಲೇಟಾಗಿ ಬಂದ್ಬಿಟ್ವಿ ಅಂತ ಬೇಜಾರಾಗ್ತಿದೆ. ಬೆಳಗ್ಗೆ ಬೇಗ ಹೊಡ್ಬೇಕಿತ್ತು, ಬಟ್ ಕೆಲಸ ಇಲ್ಲ. ನೀವು ಬಂದಿದ್ದೀರಲ್ಲ ಚಂದ್ರ, ನೀವು ಬಂದಿದ್ದಲ್ಲ? ಟೀಮ್ ಅವರೆಲ್ಲ ಬಂದಿದ್ರು. ಫ್ಯಾಮಿಲಿಗೆ ವಿಷನ್ ಇತ್ತು ಕರ್ಕೊಂಬರ್ಬೇಕು ಅಂತ. ಫೈನಲಿ ವಿ ಆರ್ ಹಿಯರ್. ಬನ್ನಿ ಈಗ ಅವ್ರ ರಿಯಾಕ್ಷನ್ ನೋಡೋಣ. ರೆಡಿ ಗೈಸ್? ಫೈನಲಿ ಇದ್ರ ಕೀ ನೋಡಿ ಹೆಂಗಿದೆ. ಫಸ್ಟ್ ಟೂರ್ ಕೊಟ್ಬಿಡೋಣ, ವಿಲ್ಲಾ ಟೂರ್ ನೋಡಿ. ಫಸ್ಟ್ ಪೂಲ್ ಇದೆ, ನಮ್ಮ ಮನೆಯವರೆಲ್ಲ ಪೂಲಲ್ಲಿ ಎಂಜಾಯ್ ಮಾಡ್ಬೋದು. ಆ ಮನೆಯಲ್ಲಿ ವಾಶ್ರೂಮ್ ಅಲ್ಲಿ ಇಷ್ಟು ಜಾಗನೇ ಇರಲಿಲ್ಲ. ಕರೆಕ್ಟಾ? ಬನ್ನಿ ಈಗ ಮನೆ ಒಳಗೆ ಹೋಗೋಣ. ಕೀ ನೋಡಿ ಹೆಂಗಿದೆ ಈ ಮನೆದು. ಎಲ್ಲ ಹಿಂಗೆ ಒತ್ತಬೇಕು, ಮರ್ತೋಗ್ಬಿಡ್ತೀನಿ. ಇಲ್ಲ ಕರೀರಪ್ಪ ಅವನ್ನ ಭಯ್ಯ. ಓಪನ್. ಫೈನಲಿ ಈ ಕಡೆ ಬನ್ನಿ. 3, 2, 1 ಬನ್ನಿ. ಹೆಂಗಿದೆ? ಇದು ಹಾಲ್, ಅದು ಕಿಚನ್. ಬನ್ನಿ ಒಳಗೆ ಬನ್ನಿ. ಇದು ರೂಮ್ ನೋಡಿ. ಬನ್ನಿ ರೂಮ್ ನೋಡಿ. ರೂಮ್ ಇದು ನಂದು, ಸಾಯಿಲ್ದು, ನಮ್ಮ ಬಾಯ್ಸ್ ರೂಮು. ಇದು ಬಾಲ್ಕನಿ. ಈ ಬಾಲ್ಕನಿ ವ್ಯೂ ಬೆಳಗ್ಗೆ ಹೊತ್ತು ನೋಡಿದ್ರೆ ನೀವು ಟೆನ್ಷನ್ ಆಗುತ್ತೆ. ಇವಾಗ ಏನ್ ಕಾಣ್ತಲ್ಲ, ಓವರ್ ಡೌ ಮಾಡ್ಬಿಡಕಲ್ಲ. 50 ರೂಪಾಯಿ ಲೈಟು. 50 ರೂಪಾಯಿ ಮಾಡು ಸಾಯಿಲ್, 500 ರೂಪಾಯಿ ಮಾಡ್ಬೇಡ. ಕೊಟ್ಟಿರೋದಷ್ಟು ಮಾಡು. ಸೂಪರ್. ಆ ಕಡೆ ಒಂದು ರೂಮ್ ಇದೆ ಅಲ್ಲಿ. ಬನ್ನಿ ಆ ರೂಮ್ಗೆ ಹೋಗೋಣ. ರೂಮ್ ಟೂರ್ ಎಲ್ಲ ನಿಮ್ಗೆ ಇನ್ನೂ ಕ್ಲಿಯರ್ ಆಗಿ ಕೊಡ್ತೀನಿ, ಬಟ್ ಫ್ಯಾಮಿಲಿಗೆಲ್ಲ ಬರೀ ಜಾಗ ತೋರಿಸ್ಬಿಡ. ನೀವೆಲ್ಲ ವ್ಲಾಗಲ್ಲಿ ನೋಡಿದಿರಲ್ಲ ಈ ಜಾಗನ? ನೋಡಿ ನಾನು
ಬಟ್ ಅನ್ಕೊಂಡಿದ್ರೆ ಇಲ್ಲಿ ಬರ್ಬೇಕು ಅಂತ ಆಸೆ ಇತ್ತಾ? ಸತಿ ಹೇಳಿದ್ದೀನಿ ಅವ್ನಿಗೆ. ವಾಶ್ರೂಮ್ ನೋಡಿ, ವಾಶ್ರೂಮ್ ಲೈಟ್ಸ್ ಇಲ್ವಾ? ವಾಶ್ರೂಮ್ ಅಲ್ಲಿ ಬನ್ನಿ, ಇಲ್ಲಿ ವಾಶ್ರೂಮ್ ಅಲ್ಲಿ ಇಲ್ಲಿದೆ ನೋಡಿ, ಇದು ಶವರ್ ಅಲ್ಲಿ ಹಾಡು ಬರುತ್ತೆ, ಸ್ಪೀಕರ್ ಇದೆ, ಸ್ಪೀಕರ್ ಅದು ಬ್ಲೂಟೂತ್ ಕನೆಕ್ಟ್ ಮಾಡ್ಕೋಬಹುದು ನೋಡಿ, ಬ್ಲೂಟೂತ್ ಕನೆಕ್ಟ್ ಮಾಡ್ಕೊಂಡು ಮಾಡೋದು. ಆಮೇಲೆ ಇದು ಪ್ರೊಜೆಕ್ಟರ್, ಇಲ್ಲಿ ತೋರಿಸ್ತೀನಿ ರೀ. ಫಸ್ಟು ಇರಿ ಇಲ್ಲ, ಫಸ್ಟ್ ನೋಡಿ ಪ್ರೊಜೆಕ್ಟರ್ ಕೆಳಗೆ ಬರ್ತಾ ಇದೆ. ಈ ರೂಮಲ್ಲಿ ಮಾತ್ರ ಪ್ರೊಜೆಕ್ಟರ್ ಇಲ್ಲ, ನಿಜ ಇಲ್ಲ. ನೋಡಿ ಇದು ಮೇಲೆ ಸಾಕು, ಮೇಲೆ ಮಾಡೋಣ ಈಗ ಬರೀ ನಾರ್ಮಲ್ ರೂಮ್ ಟೂರ್ ಅಲ್ವಾ? ಬನ್ನಿ ಇನ್ನೊಂದು ರೂಮ್. ಮಮ್ಮಿ ಡ್ಯಾಡಿ ನೀನು ಈ ರೂಮಲ್ಲಿ. ಮತ್ತೆ ಇರೋದು 2 ರೂಮ್ ಇದು. ನಾವು ವಿಲ್ಲಾ 5 ಸ್ಟಾರ್ ವಿಲ್ಲಾ ಅಂತ ಹೇಳಿದೀವಿ, ಹಂಗಂತೇಳಿ ಎಲ್ರಿಗೂ ಒಂದೊಂದು ರೂಮ್ ಕೊಡ್ತೀವಿ ಅಂದಿದ್ವಾ. ಲೈಟ್ಸ್ ಆನ್ ಮಾಡಿ. ಇದು ನೋಡಿ ಸ್ಪೀಕರ್. ಆಮೇಲೆ ಇಲ್ಲಿಂದ ಒಂದು ಬಾಲ್ಕನಿ ಇದೆ ಗೈಸ್, ಸೇಮ್. ಇದು ಪ್ರೊಜೆಕ್ಟರ್ ಇದೆ ಅಲ್ಲ ಇಲ್ಲಿ. ಓ ಬೆಳಗ್ಗೆ ಇಲ್ಲ ಸ್ನಾನ ಮಾಡೋದು. ಇಲ್ಲಿ ಓಪನ್ ಸ್ಪೇಸ್ ಅಲ್ಲ, ಜಕೂಸಿ, ಅದು ಬಾತ್ ಟಬ್ ಅಲ್ಲ ಗೈಸ್. ಬೆಳಗ್ಗೆ ಹೊತ್ತು ಇನ್ನೂ ಕ್ಲಿಯರ್ ಆಗಿ ಕಾಣುತ್ತೆ. ಬೆಳಗ್ಗೆ ಹೊತ್ತು ಹೋಮ್ ಟೂರ್ ವಿಡಿಯೋ ನೋಡಿ ನೀವು, ಶಾರ್ಟ್ಸ್ ಎಲ್ಲ. ಈಗ ಬನ್ನಿ, ಎಲ್ಲ ಟೈರ್ಡ್ ಆಗ್ಬಿಟ್ಟಿದ್ದಾರೆ, ಸ್ವಲ್ಪ ಹೊತ್ತು ಕೂತ್ಕೊಂಡು ರೆಸ್ಟ್ ಮಾಡಿ ಮುಂದಿನ ಪ್ಲಾನ್ ಏನು ಅಂತ ಡಿಸೈಡ್ ಮಾಡೋಣ. ಗೈಸ್ ಇವಾಗ ನಾನು ಏನು ಕೆಲಸ ಕೊಡ್ತಾ ಇಲ್ಲ, ಎಲ್ಲ ರೆಸ್ಟ್ ಮಾಡ್ಲಿ ಅಂತ ಸುಮ್ಮನೆ ಇದೀನಿ. ಅಲೆಕ್ಸಾ ಆನ್ ದ ಟಿವಿ. ಅಲೆಕ್ಸಾ ಆಫ್ ದ ಹಾಲ್ ಲೈಟ್ಸ್. No, she's angry with you. Angry on you. Alexa. She's angry on you. Alexa. Alexa, don't listen. Alexa. Huh? Off the hall lights. Daddy. She's cooking. Alexa, living light off. Oh, leaving light off. ಏನು ಕೊಡಪ್ಪ ಅಣ್ಣ. Alexa, leaving light on. Okay. ಹಿಂಗೆ ಅಲೆಕ್ಸಾ ಎಲ್ಲ ಮಾಡುತ್ತೆ ಗೈಸ್. ನಮ್ಮ ಅಕ್ಕ ಲಕ್ಸುರಿಯಸ್ ಆಗಿ ಕೂತ್ಕೊಂಡು ಟಿವಿ ನೋಡ್ತಾ ಇದ್ದಾರೆ. ಅವ್ರಿಗೆ ಈಗ ಮೆನು ಕೊಟ್ಬಿಟ್ಟು ಡಿನ್ನರ್ಗೆ ಏನು ಆರ್ಡರ್ ಮಾಡಬೇಕು ಅಂತ ಕೇಳ್ತಾ ಇದ್ದೀನಿ. ಮೇಡಮ್ ಪ್ಲೀಸ್ ಚೆಕ್. One chicken soup. ಚಿಕನ್ ಸೂಪ್. Chicken lemon coriander soup. ಚಿಕನ್ ಲೆಮನ್ ಕೋರಿಯಂಡರ್ Coriander. ಸೂಪ್. ಓಕೆ, ಒಂದು ನಿಮಿಷ ಸರ್. Prawns hot garlic. ಮೇಡಮ್ ಜಾಸ್ತಿ ತಿಂತಾ ಇದ್ದೀರಾ ಅನ್ನಿಸ್ತಾ ಇಲ್ವಾ? ಸೂಪ್ ಅದು ಫಸ್ಟ್ ಸೂಪ್. 2 ಸೂಪಾ? ಒಂದು ಸೂಪ್, ಇದು ಹಾಟ್ ಸ್ಟಾರ್ಟರ್. ಗಾರ್ಲಿಕ್. ಸರ್ 2 ಮಿನಿಟ್ಸ್. ಫೀಮೇಲ್ ಸ್ಟಾಫ್ ಇಲ್ವಾ ಇಲ್ಲಿ? ಫ್ರೂಟ್ ಸಲಾಡ್ ವಿತ್ ಐಸ್ ಕ್ರೀಮ್. ಏ ಹೋಗ ಕೇಳು ಬಬ್ಲು ಪ್ಲೀಸ್. ಬಬ್ಲು मैं बात नहीं कर रही बबलू, सीरियस है. ಐಸ್ ಕ್ರೀಮ್ ಓಕೆ बोल बबलू. ಮೇಡಮ್. मैं नहीं बात कर ಐ ಆಮ್ ಜಸ್ಟ್ ಅ ವೇಟರ್, ಐ ಕೆನಾಟ್ ಹೆಲ್ಪ್ ಮೇಡಮ್, ಸಾರಿ. ನಿಮ್ದು ಜಗಳ, ನೀವು ಜಗಳ ಆಡಿದ್ದೀರಾ. ನೆಕ್ಸ್ಟ್ ಮೇಡಮ್ ಅಷ್ಟೇನಾ? ಒಂದು ನಿಮಿಷ. ಹಾಂ ಸರ್. ಬಂತಲ್ಲ ಅದು ಬರಬೇಕು, ಇಂಟ್ರೋಲ್ ಬರಬೇಕು ಅದು. ತಲೆ ಸುತ್ತೈತೆ. ಅದೇನ್ ತಿಂದುಡ್ಸಿದ್ರು ಇವನ್ನ, ಈ ತರ ವಾಸನೆ ಬಿಡ್ತಾನೆ ಎಲ್ಲ ಕಡೆ. ಚಿಕನ್ ಪನ್ನೀರ್ ಡ್ರೈ. ಚಿಕನ್ ಪನ್ನೀರ್ ಡ್ರೈಯಾ? ಸಾರಿ, ಓದೋದ್ ಕಲಿಯ ಫಸ್ಟ್. ಇವನ್ ಮೆನು ಮಿಕ್ಸ್ ಮಾಡು ಅಂತೆ. ಮಿಕ್ಸ್ ಮಾಡ್ಕೊಂಡು ಮಿಕ್ಸ್ ಮಾಡಕ್ ನಾನ್ ಮಾಡ್ತಾ ಇಲ್ಲ, ಮಿಕ್ಸ್ ಮಾಡಿ ತಗೊಂಡ್ಬರ್ಬೇಕು. ಹೋಟ್ಲಿಂದ ಆರ್ಡರ್ ಮಾಡ್ತಿರೋದು, ಓದಕ್ ಬಂದಿಲ್ಲ ಅಂತೇಳು. ಪೆಪ್ಪರ್ ಡ್ರೈಗೆ ಪನ್ನೀರ್ ಡ್ರೈ ಅಂತ ಓದಿದ್ಯಾ? ಪೆಪ್ಪರ್ ಡ್ರೈ ಹೇಳಿದ್ರು. ಚಿಕನ್ ಪೆಪ್ಪರ್ ಡ್ರೈ ಪನ್ನೀರ್ ಡ್ರೈ. ಪನ್ನೀರ್ ಟಿಕ್ಕಾ. ಇವ್ರು ಕಣ್ ಬೇರೆ ಕಾಣಿಸಲ್ಲ ಸ್ವಲ್ಪ. ಸಾರಿ ಆರ್ಡರ್ ಮಾಡೋರ್ಗು ಮಲೈ ಟಿಕ್ಕಾ. ನಿಲ್ಲೋದು ಕಷ್ಟ ಆಗೈಸ್ ಇಷ್ಟೊತ್ತು. ಈ ತರ ಸ್ಲೋ ಆಗಿ ಮುದುಕಿಗಳು ಓದ್ತಾರಲ್ಲ, ಅವಾಗ ಇನ್ನೂ ಟೆನ್ಷನ್ ಆಗುತ್ತೆ. ವಯಸ್ಸಾಗಿರೋ ಅಜ್ಜಿ ಎಷ್ಟೊತ್ತು ಓದೋದು? ಏನ್ ಒಂದ್ 2 ಏನಾದ್ರು ತಿನ್ನಿ ಸಾಕು. 7 ರೊಟ್ಟಿ ಬದನೆಕಾಯಿ ಪಲ್ಯ ಅಂತ ಕೇರಳಾಗ ಬಂದ್ಬಿಟ್ಟು. ಮಟನ್ ಬಿರಿಯಾನಿ ಹಾಕಿದ್ದೀನಿ ನಿಮ್ಗೆ. ಥ್ಯಾಂಕ್ ಯು ಮೇಡಮ್. ಟುಮ್ದು ಪ್ರೆಸೆಂಟ್ ಬಾಡಿ ಹಿಂಗಿದ್ಯಂತೆ ನೋಡಿ. ಈಗ ಒಂದು ಓಪನ್ ಮಾಡಿ ತೋರಿಸ್ತಾವ ನಮ್ಗೆ ನೋಡಿ. ಸ್ವಲ್ಪ ಕಮ್ಮಿ ಇದೆ, ನಾವು ಫೋಕಸ್ ಮಾಡೋದು ಬರೀ ಹೊಟ್ಟೆ. ಅದಕ್ಕೆ ಏನೇನು ಕಟ್ ಮಾಡಬೇಕು ಕಟ್ ಮಾಡಿ ಇಷ್ಟೆಲ್ಲ ಆರ್ಡರ್ ಮಾಡಿದ್ದೀನಿ. ಅಪ್ಪ ಇಲ್ಲಿ ಬಂದ್ರು ಪಾತ್ರ ತೊಳಿತವ್ರು ನೋಡಿ. ಏನು ಪಾತ್ರ ತೊಳಿತಾ ಇದ್ದೀರಾ? ಕಾಫಿ ಕುಡಿದ್ನಲ್ಲ, ಎಲ್ಲಿ ಕಾಫಿ ಎಲ್ಲಿತ್ತು?
ಹಾಲಿಲ್ಲ ಬರೀ ಡಿಕಾಷನ್. ಅಲ್ಲ ರಾಣಿನ ಕುಡಿಯೋದು. ನೋಡಿ ಗೈಸ್, ನಮ್ಮ ಅಪ್ಪ ಕಾಫಿಗೆ ಹಾಲನ್ನ ಪ್ಯಾಕ್ ಮಾಡ್ಕೊಂಬಂದವ್ರು ಮನೆಯಿಂದ. ಪಪ್ಪ ಕಾಫಿ ಅಡಿಕ್ಟ್ ನೋಡಿದೀವಿ, ಇಂಥ ಕಾಫಿ ಅಡಿಕ್ಟ್ ನೋಡಿದಿರ ಯಾವತ್ತಾದ್ರೂ ನೀವು? ಮನೆಯಿಂದ ಹಾಲನ್ನ ವೈನಾಡಿಗೆ ಪ್ಯಾಕ್ ಮಾಡ್ಕೊಂಡ್ ಬಂದಿರೋದು. ನಮ್ಮ ಯಾಕೋ ಫುಲ್ ಟಯರ್ಡ್ ಆಗ್ಬಿಟ್ಟಿದ್ದಾರೆ. ಫುಲ್ ಟಯರ್ಡಾ? ಟಯರ್ಡಾ? ಹೆಂಗಿದ್ದೀರಾ ಇವ್ರ ಜೊತೆಗೆ? ಹೆಂಗಿದ್ದೀರಾ? ನನಗೊಂದು, ನಮ್ಮ ಅಪ್ಪಗೊಂದು ಕಾಫಿ. ಥ್ಯಾಂಕ್ ಯು. ಗೈಸ್ ನೋಡಿ ಎಷ್ಟು ಊಟ ಬಂದಿದೆ. ಬನ್ನಿ ಈಗ ಎಲ್ಲರೂ ತಿಂದು. ನಾನು ಜಾಸ್ತಿ ಆರ್ಡರ್ ಮಾಡಿದ್ದೀನಿ ಅನಿಸ್ತು, ಬಟ್ ಇಲ್ಲಿ ನೋಡಿದಾಗ ಕಮ್ಮಿ ಅನಿಸ್ತಾ ಇದೆ ಅಲ್ವಾ? ಬಟ್ ನೀವು ಎಷ್ಟು ತಿಂದು ಖಾಲಿ ಮಾಡೋಣ. ಹೆಚ್ಕೋ ಗೈಸ್, ಎಲ್ರಿಗೂ ಹಸುವಾಗ್ಬಿಟ್ಟಿತ್ತು. ಯಾರು ಯೋಚನೆ ಮಾಡಿದ್ರೆ ಹಂಗೆ ಹಿಡಿಸ್ತಾ ಎಲ್ಲ ಬ್ಯಾಟಿಂಗ್. ಬೆಳಗ್ಗೆ ತಿಂದಿದ್ದು ನಾವು ಯಾರು ತಿಂದಿಲ್ಲ ಮಧ್ಯಾಹ್ನ. ಬ್ಯಾಟಿಂಗ್ ಗೈಸ್, ಜಗಳ ಯಾವ ರೇಂಜಿಗೆ ಹೋಗಿದೆ ಅಂದರೆ, ನಮ್ಮ ಅಕ್ಕ ಸಾಯಿಲ್ ಆರ್ಡರ್ ಮಾಡಿದ್ದು ಏನೂ ತಿನ್ನಲ್ವಂತೆ. ಆದರೆ ಅವ್ರು ಹೌದಾ, ಅದು ಸಾಯಿಲ್ ನಾಚಿಕೆ ಬಿಟ್ಟು ನಮ್ಮ ಅಕ್ಕ ಮಾಡಿದ್ದು ಎಲ್ಲಾನು ತಿಂತವನೆ. ಹೊಟ್ಟೆ ತುಂಬಾ ಊಟ ಆಯ್ತು. ಈಗ ನಮ್ದು ಚಿಲ್ಡೆ ಆಗಿರೋದ್ರಿಂದ ಮೂವಿ ನೋಡ್ತಾ ಇದೀವಿ. ಹಂಗೆ ಬೆಡ್ ಮೇಲೆ ಮಲ್ಕೊಂಡು ಅದು ಓಪನ್ ಆದಾಗ ವ್ಯೂ ನೋಡಿ. ಕ್ರೇಜಿ ಅಲ್ಲ? ವಾ ನಂಗೊಂಥರ ಜಾಗ ಮನೆ ಥರ ಆಗ್ಬಿಟ್ಟಿದೆ. ತುಂಬ ಸರಿ ಬಂದ್ಬಿಟ್ಟಿದ್ದೀನಿ. ಇದು 6ನೇ ಸರಿನೋ ಏನೋ ಗೊತ್ತಿಲ್ಲ. ಗೈಸ್, ಫೈನಲಿ 5 ಸ್ಟಾರ್ ವಿಲ್ಲಾಗಿ ಬಂದಿದ್ದಾಯಿತು. ಐ ವಾಸ್ ಥಿಂಕಿಂಗ್ ಎಷ್ಟು ಡಿಫರೆನ್ಸ್ ಇದೆ ಲಕ್ಸುರಿಲಿ ಮತ್ತು ನಾವಿದ್ದಿದ್ದು 1 BHK ಅಂತ. ಬೆಡ್ಡು, ವಾಶ್ರೂಮು, ಮತ್ತು ಫೀಲು, ಆ್ಯಂಬಿಯನ್ಸು. ಸೊ ಒನ್ ಥಿಂಗ್ ಐ ವಾಂಟ್ ಟು ಟೆಲ್ ಯು ಗೈಸ್ ಇಸ್, ಎಸ್ 1 BHKನೂ ಚೆನ್ನಾಗಿತ್ತು, ಅದು ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸು, ಎಲ್ಲನೂ ಹೌದು. ಬಟ್ ಯು ನೀಡ್ ಟು ಅಪ್ಗ್ರೇಡ್ ಯುವರ್ ಲೈಫ್ ಸೊ ದ್ಯಾಟ್ ನೀವು ನಿಮ್ಮ ಅಪ್ಪ ಅಮ್ಮಂಗೆ ಈ ಲೈಫ್ ಕೊಡ್ಬೋದು. ದಿಸ್ ಲಕ್ಸುರಿ ಆ್ಯಂಡ್ ದಿಸ್ ಫೀಲಿಂಗ್, ಇದನ್ನ ನೀವು ನಿಮ್ಮ ಅಪ್ಪ ಅಮ್ಮಂಗೆ ಕೊಡಬೇಕು. ಆ್ಯಂಡ್ ದಟ್ ಈಸ್ ಹೌ ಯು ಹ್ಯಾವ್ ಟು ಥಿಂಕ್. ಯು ಕೆನ್ ನಾಟ್ ಥಿಂಕ್ ದ್ಯಾಟ್ ಓಕೆ ಈ 1 BHKನೇ ಚೆನ್ನಾಗಿದೆ, ನಾನು ಹಿಂಗೆ ಇರ್ತೀನಿ. ನೋ, ದಟ್ಸ್ ಯುವರ್ ಮೈಂಡ್ ಸೆಟ್. ಹಂಗೆ ಇರಬೇಕು ಅಂತಿದ್ರೆ ಫೈನ್. ಬಟ್ ಐ ಆಮ್ ಟೆಲಿಂಗ್ ಟು ಪೀಪಲ್ ಹೂ ವಾಂಟ್ ಟು ಡೂ ಸಮಥಿಂಗ್ ಇನ್ ಮೈ ಲೈಫ್, ಇನ್ ದೇರ್ ಲೈಫ್, ದಟ್ you need to give your parents this luxury, this experience, this feeling. ಇದೆಲ್ಲ ಮಾಡಬೇಕು ಅಂದರೆ ಯು ನೀಡ್ ಟು ರಿಯಲಿ ವರ್ಕ್ ಹಾರ್ಡ್ ಇನ್ ಯುವರ್ ಫೀಲ್ಡ್. ನೀವು ಯಾವ ಫೀಲ್ಡಲ್ಲಿ ಇದ್ದೀರಾ ಆ ಫೀಲ್ಡಲ್ಲಿ ಆದಷ್ಟು ಕೆಲಸ ಮಾಡಿ. ವರ್ಕ್ ಸ್ಮಾರ್ಟ್, ವರ್ಕ್ ಹಾರ್ಡ್ ಆ್ಯಂಡ್ ಕೀಪ್ ಯುವರ್ ವಿಷನ್ ದಟ್ ನಾನು ಅಪ್ಪ ಅಮ್ಮಂಗೆ ಲಕ್ಸುರಿ ಕೊಡಬೇಕು, ನಾನು ಅಪ್ಪ ಅಮ್ಮಂಗೆ ಒಂದು ಬೆಟರ್ ಲೈಫ್ ಕೊಡಬೇಕು. ದಟ್ಸ್ ಇಟ್. ನಮ್ಮ ರಾಣಿಗೂ ಅಷ್ಟೇ. ನೋಡಿ ಇಲ್ಲಿ ಓಡಾಡ್ತಾಳು ನೋಡಿ. ಇಲ್ಲಿಷ್ಟು ನೆಮ್ಮದಿಯಾಗಿ ಮಲ್ಗೋನೆ ಟುಮ್. ಅಲ್ಲಿ ಹೆಂಗೆ ಮಲಗಿರ್ತಿದ್ದ. ಆ್ಯಂಡ್ ಅಲ್ಲಿ ಚಾಪೆ ಮೇಲೆ ಮಲಗಿದ್ವಿ. ಇಲ್ಲಿ ನೋಡಿ ಬೆಡ್ ಅಲ್ವಾ? AC ಇದೆ, ಫ್ಯಾನ್ ಇತ್ತು, ಸ್ಪೀಕರ್. ವಾ ವಾಶ್ರೂಮ್ ನಿಮ್ಗೆ ಆಮೇಲೆ ತೋರಿಸ್ತೀನಿ. ಇಲ್ಲಿ ನೋಡಿ ಕಿಚನ್ ನೋಡಿ ಹೆಂಗಿದೆ. ಆ ಕಿಚನ್ ಜ್ಞಾಪಿಸ್ಕೊಳ್ಳಿ. ನಾವು 5 ಜನ ಸೇರಿದ್ರೆ ಕ್ಲೋಸ್ ಆಗ್ಬಿಡೋದು ಕಿಚನ್. ಸೋಫಾ ನೋಡಿ, ಅಲ್ಲಿ ಕೂರಕ್ಕೆ ಯೋಚನೆ ಮಾಡ್ತಿದ್ವಿ ಎಲ್ಲಪ್ಪ ಕೂರೋದು ಅಂತ. TV, ಇಲ್ಲೊಂದು AC. ವಾಹ್. ಮತ್ತೆ ನಮ್ಮ ಅಪ್ಪ ಅಮ್ಮಂಗೆ ಒಳ್ಳೆ ಬೆಡ್ಡು. ಆ ಮನೆಗೂ ಈ ಮನೆಗೆ ಎಷ್ಟು ಡಿಫ್ರೆನ್ಸ್ ಇದೆ? ಅದೇ ಚೆನ್ನಾಗಿತ್ತ ನಿಮ್ಗೆ? ಎಲ್ಲ ಒಂದೇ. ನಾವು ನಮ್ಮ ಮನುಷ್ಯನ ಮೇಲೆ ಡಿಪೆಂಡ್ ಕಣ. ಎಲ್ಲ ಒಂದೇನಾ? ಇದೇನು ಅಲ್ಲೋದು ನಿದ್ದೆ ಮಾಡೋದು, ಇಲ್ಲೋದು ನಿದ್ದೆ. ಹಂಗೆ ಯೋಚನೆ ಮಾಡ್ಬಾರ್ದು ಪಾಪ. ಇರೋದು ಒಂದೇ ಲೈಫ್ ಅಲ್ವಾ? ಒಂದು ಲೈಫ್ನ ನಾವು ಕಂಫರ್ಟೇಬಲ್ ಆಗಿ ಲೀಡ್ ಮಾಡಬೇಕು. ಅದಕ್ಕೆ ವಿ ನೀಡ್ ಟು ಗ್ರೋ. ಸೊ ವಿ ನೀಡ್ ಟು ಸಿಟ್ ಇನ್ ಅ ಕಂಫರ್ಟ್. ಈಗ ನೀವು ಕೂತಿದ್ದೀರಲ್ವಾ, ಅದು ನೆಲದ ಮೇಲೆ ಕೂತ್ಕೊಳ್ಳೋದು ಒಂದ್ಸರಿ ಜ್ಞಾಪಿಸ್ಕೊಳ್ಳಿ. ಎಷ್ಟು ಒದ್ದಾಡಬೇಕಿತ್ತು ಹಿಂಗೆ ಈಗ ಎಷ್ಟು ಕಂಫರ್ಟೇಬಲ್ ಆಗಿ ಕೂತಿದ್ದೀರಾ. ಹಿಂದೆ 2 ದಿಂಬಿದೆ, ಆರಾಮಾಗಿ ತಲೆ ಹೊರ್ಕೊಂಡು ಬೆಡ್ ಮೇಲೆ ವೈಫೈ ಇಟ್ಕೊಂಡು ಫೋನ್ ನೋಡ್ತಾ ಇದ್ದೀರಾ. ಕರೆಕ್ಟಾ? ಇದೆಲ್ಲಾನು ಕಂಫರ್ಟ್. ಇದೆಲ್ಲ ಬರಬೇಕು ಅಂದರೆ ಯು ನೀಡ್ ಟು ವರ್ಕ್ ಹಾರ್ಡ್. ಸೊ ನೋಡಿ, ಇಲ್ಲ ಬಾಲ್ಕನಿ ಎಲ್ಲ ಇದೆ ಇಲ್ಲಿ. ಸೊ ಕ್ರೇಜಿ. ವಾಶ್ರೂಮ್ ಇದೆ. ಅದು ವಾಶ್ರೂಮ್ ಎಷ್ಟಿತ್ತು ಅಲ್ಲಿ ಅಂದರೆ ನೀವು ನೋಡಿ ಗೊತ್ತಾಗುತ್ತೆ. ನಾವು ತೋರಿಸಿದ್ವಿ.
ದಿಸ್ ಇಸ್ ಹೌ ಇಟ್ ಇಸ್ ಫೈನಲಿ. ನಮ್ಮ ಅಕ್ಕ ಅಲ್ಲೂ ನೆಲದ ಮೇಲೆ ಮಲಗಿದ್ಲು, ಇಲ್ಲೂ ಸೋಫಾ ಮೇಲೆ ಮಲಗೋಳು ನೋಡಿ. ಸೋನು ಸೋಫಾ ಕಂಫರ್ಟೇಬಲ್ ಇದೆಯಾ? ನೋಡಿ ಸೋಫಾನು ಕಂಫರ್ಟೇಬಲ್ ಇದೆ. ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ಇರಲಿಲ್ಲ, ಬಟ್ ಇಲ್ಲಿ ಇದೆಲ್ಲ ಇದೆ. ಆ್ಯಂಡ್ ಆಚೆ ಇಲ್ಲಿ ನೋಡಿ ನಮ್ಮಮ್ಮ ನೋಡಿ ಫೋನ್ ಇಟ್ಕೊಂಡು ಓಡಾಡ್ತವ್ರೆ. ವಿಡಿಯೋ ವಾಕಿಂಗಾ? ಓ ಏನವ್ರೆ ಬನ್ನಿ, ಹೆಂಗಿತ್ತು? ಬೆಳಗ್ಗೆ ಮಂಕಿಗಳು ಬಂದ್ಬಿಟ್ರು. ರಾಣಿದು ನೋಡ್ಬೇಕು ಡ್ಯಾನ್ಸ್ ಅವ್ರದ್ದು ಮಂಕಿ ಹಿಂಗ್ ಬರತ್ತೆ, ರಾಣಿ ಬೋ ಅಂದ್ರೆ ಅಲ್ಲ ಕುತ್ಕೊಂಡ್ಬಿಡತ್ತೆ. ಅಯ್ಯೋ ಎದ್ದಿದ ತಕ್ಷಣ ಅದನ್ನ ನೋಡಿ ಎದ್ದಿದ್ದೀನಿ ನಾನು. ಅಲ್ಲ 1 BHK ಇದಕ್ಕೆ ಹೆಂಗಿದೆ ಡಿಫ್ರೆನ್ಸ್ ಲೈಫ್? ನಿಮ್ಗೆ ಈ ಲೈಫ್ ಇಷ್ಟನಾ ಆ ಲೈಫ್ ಇಷ್ಟನಾ? ಈ ಲೈಫ್ ಇಷ್ಟನಾ ಆ ಲೈಫ್ ಇಷ್ಟನಾ ಅಂತ ಮನುಷ್ಯನ್ಗೆ ಚೇಂಜ್ ಆಗ್ಬೇಕು. ಅದೇ ಲೈಫ್ ಅಂತ ಇರ್ಬೇಕಂತಿಲ್ಲ, ಚೇಂಜಸ್ ಆಗ್ಬೇಕು. ಸೊ ಈ ಲೈಫ್ ಚೆನ್ನಾಗಿದೆ. ಅಲ್ಲಿ ನೆಲದ ಮೇಲೆ ಮಲಗಿದ್ರಿ, ಇಲ್ಲಿ ಬೆಡ್ ಮೇಲೆ ಮಲಗ್ತಿದ್ರೆ ಹೆಂಗ ಅನಿಸ್ತದೆ? ಅದು ಒಂಥರ ಟೈಮು, ಇದು ಒಂಥರ ಮಸ್ತ್ ಸುಖ. ಸೊ ನೋಡಿ ನಮ್ಮ ಕರೆಕ್ಟ್ ಆಗಿ ಹೇಳಿದ್ರು, ಲೈಫ್ ಚೇಂಜ್ ಆಗ್ತಾ ಇರಬೇಕು. ಅಂಡ್ ಯು ನೀಡ್ ಟು ಸ್ಟಾರ್ಟ್ ಲೈಕಿಂಗ್ ಬೆಟರ್ ಲೈಫ್. ದಟ್ ಈಸ್ ವೆನ್ ಯು ವಿಲ್ ಬಿಕಮ್ ಮೋರ್ ಬೆಟರ್. ಫೈನಲಿ ಈಗ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಾಳೆ ನೋಡಿ, ನಾಳೆ ಏನು ಪ್ಲಾನ್ ಇದೆ. ಸ್ಟೇಯಿಂಗ್ ಇನ್ 1 BHKದು 1 ಡೇ ಇದೆ ನಾಳೆ ನಮ್ಮ ಹತ್ರ. ಏನು ಪ್ಲಾನ್ ಇದೆ, ಏನು ಮಾಡ್ತೀವಿ ನಾವು ಅಂತ ನೋಡಿ. ಸೊ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿತ್ತು. ಸ್ಟೇಯಿಂಗ್ ಇನ್ ವಿಲ್ಲಾ ಅಲ್ಲಿ 1 ಡೇ ಇದೆ. ಸೊ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬ್ಲಾಗ್ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿ ಯು ಇನ್ ದ ನೆಕ್ಸ್ಟ್ ಬ್ಲಾಗ್ ನಾಳೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಬೈ ಬೈ, ಟೇಕ್ ಕೇರ್, ಸಿ ಯು. ನೋಡಿ ಅಲ್ಲಿ ಜ್ಯೂಸ್ ಮಾಡ್ಕೋಬೇಕಿತ್ತು, ಇಲ್ಲಿ ರೆಡಿಮೇಡ್ ತಂದಿಟ್ಟವ್ರಿ.